ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ಇದು ನನ್ನ ಮಗಳ ಫೋಟೋ. ಇಲ್ಲಿ ನನ್ನ ಮಗ ಅವರ ಅಪ್ಪಾಜಿ ಎತ್ಕೊಂಡಿದ್ದಾರೆ. ಹಲೋ ಹಾಯ್ ಫ್ರೆಂಡ್ಸ್, KP ಮಾಮ್ಸ್ ವರ್ಲ್ಡ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ. ಬರೀ ಇವತ್ತು ನಾವು ಪ್ರತಿಯೊಬ್ಬರ ಕನಸು ಅಂದರೆ ಪ್ರತಿಯೊಬ್ಬರು ತಂದೆ ಆಗುವಂಥವ್ರು, ತಾಯಿ ಆಗುವಂಥವ್ರು ತಮ್ಮ ಮಗುವಿನ ಬಗ್ಗೆ ಕೆಲವೊಂದು ಕನಸುಗಳನ್ನು ಕಂಡಿರ್ತಾರೆ. ನಮ್ಮ ಮಗು ಇದೇ ರೀತಿ ಇರಬೇಕು ಅಂತಂದು. ಅದರಲ್ಲಿ ಒಂದು ಅಂದರೆ ನಮ್ಮ ಎಲ್ಲರೂ ಸಹಜವಾಗಿ ಪ್ರತಿಯೊಬ್ಬರು ಕಾಣುವಂಥ ಕನಸು ಅಂದರೆ ನಮ್ಮ ಮಗು ಸುಂದರವಾಗಿರಬೇಕು, ನೋಡೋದಕ್ಕೆ ಬೆಳ್ಳಗಿರಬೇಕು ಅನ್ನೋದು ಪ್ರತಿಯೊಬ್ಬರದ್ದು ಆಸೆ ಇರುತ್ತೆ ಮತ್ತು ಅವ್ರ ಕನಸು ಕೂಡ ಆಗಿರುತ್ತೆ. ಅದು ತಪ್ಪು ಏನು ಅಂತಲೇ ಹೇಳೋಕ್ಕಾಗಲ್ಲ. ಯಾಕಂದರೆ ಪ್ರತಿಯೊಬ್ಬರಿಗೂ ಅದು ಸಹಜವಾಗಿ ಕಾಣುವ ತಮ್ಮ ಮಗುವಿನ ಬಗ್ಗೆ ಕಾಣುವಂಥ ಕನಸು ಅಂತಂದು ಕೂಡ ಹೇಳ್ಬೋದು. ಅದು ನ್ಯಾಚುರಲ್ ಆಗಿ ಆಗುತ್ತೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುತ್ತೆ. ಆದರೂ ನಾವೆಲ್ಲೋ ಅದನ್ನು ಪ್ರಯತ್ನ ಮಾಡ್ತಿರ್ತೀವಿ. ನಮ್ಮ ಮಗು ಹುಟ್ಟೋ ಮಗು, ನಮ್ಮ ಹೊಟ್ಟೆಯಲ್ಲಿರುವಂಥ ಮಗು ಇದೇ ರೀತಿ ಇರಬೇಕು, ಬೆಳ್ಳಗಿರಬೇಕು, ಹಂಗಿರಬೇಕು, ಹಿಂಗಿರಬೇಕು ಅಂತ ಒಂದು ಕನಸು ಕಾಣ್ತಿರ್ತೀವಿ ಪ್ರತಿಯೊಬ್ಬರು. ಅದಕ್ಕೋಸ್ಕರ ನಾವೇನು ಮಾಡಬೇಕು ಏನು ಅಂತಂದು ಡೈಲಿ ಏನಾದರೂ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಿರ್ತೀವಿ, ಯಾರಿಗಾದರೂ ಕೇಳ್ತಿರ್ತೀವಿ. ಅದರಲ್ಲಿ ಕೆಲವೊಂದನ್ನು ನಾನು ಇದ್ದೇನೆ. ನನಗೆ 2 ಮಕ್ಕಳು, ನಾನು 2 ಪ್ರೆಗ್ನೆನ್ಸಿಲಿ ನನ್ನದೇ ಆದ ಕೆಲವೊಂದು ಯೂಟ್ಯೂಬ್ಗಳಿಂದ ಮತ್ತು ನಮ್ಮದು ಹಳ್ಳಿ ಆಗಿರೋದ್ರಿಂದ ಅಲ್ಲಿ ಅಜ್ಜಿಯರು ಹಿರಿಯರಿಂದ ಎಲ್ಲರೂ ಹೇಳಿರುವಂಥದ್ದನ್ನೆಲ್ಲ ನೋಡಿ ನಮ್ಮದೇ ಆದ ಒಂದು ಆಹಾರ ಪದ್ಧತಿಯನ್ನು ನಾನು ರೂಢಿಸ್ಕೊಂಡಿದ್ದೆ. ಅದರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಬಂತು ಅಂತ ಕೂಡ ಹೇಳ್ಬೋದು. ಇದು ಅನುವಂಶೀಯತೆಯಿಂದನೂ ಬರುತ್ತೆ. ಕಲರು, ನಮ್ಮ ಗುಣಲಕ್ಷಣಗಳು ಪೀಳಿಗೆಯಿಂದ ಪೀಳಿಗೆಗೆ ಬರುತ್ತೆ ಅಂತಂದೆಲ್ಲ ನಮಗೆ ಗೊತ್ತು. ಆದರೂ ನ್ಯಾಚುರಲ್ ಅದೂ ಕೂಡ ಬರುತ್ತೆ. ಅದು ಗುಣಗಳಿರ್ಬೋದು, ಸುಗುಣ ಸ್ವಭಾವ, ಹೈಟು, ಎತ್ತರ, ದೇಹ, ಬಣ್ಣ ಅದೆಲ್ಲ ಅದು ನ್ಯಾಚುರಲ್ಲಾಗಿ ಆಗುತ್ತೆ. ಅದು ಕೆಲವೊಂದು ಟೈಮಲ್ಲಿ ನಾವು ನೋಡಿದಾಗ ನಮಗೆ ಗೊತ್ತಿರೋರು ಅಥವಾ ಸುತ್ತಮುತ್ತಲೂ ಕೆಲವೊಂದು ತಂದೆ ತಾಯಿಗಳನ್ನು ಸೇಮ್ ಕಲರ್ ಹೊಂದಿರ್ತಾರೆ. ಕೆಲವೊಮ್ಮೆ ಆ ರೀತಿ ಇರೋದಿಲ್ಲ. ಅಂದರೆ ಹಂಗೂ ಇರುತ್ತೆ, ಹಿಂಗೂ ಇರುತ್ತೆ. ನೋಡೋಣ, ನಾವು ಕೆಲವೊಂದು ಪ್ರಯತ್ನ ಅಂದರೂ ಅದಕ್ಕಂತಲೇ ಎಕ್ಸ್ಟ್ರಾ ಏನೂ ಇಲ್ಲ. ನಾವು ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ನಮಗೆ ನಮ್ಮ ಹೆಲ್ತಿಗೆ ಅಂದರೆ ನಮ್ಮದು ಮಗುವಿನ ಬೆಳವಣಿಗೆಗೆ, ನಮ್ಮ ದೇಹದ ಒಳ್ಳೆಯ ಆರೋಗ್ಯಕ್ಕೆ ಬೇಕಾಗುವಂಥದ್ದೇ ಕೆಲವೊಂದು ವಸ್ತುಗಳನ್ನು ನಾವು ಡೈಲಿ ರೂಟೀನಲ್ಲಿ ಆ್ಯಡ್ ಮಾಡಿಕೊಂಡು ಇದರಿಂದ ಅದು ನಮ್ಮದು ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಮಗುವಿನ ಮೇನ್ ಅಂದರೆ ಮಗುವಿನ ಬೆಳವಣಿಗೆಗೆ ಮತ್ತು ಬುದ್ಧಿಶಕ್ತಿಗೆ ಬೇಕಾಗುವಂಥ ಕೆಲವೊಂದು ವಸ್ತುಗಳಿಗೆ ಕೆಲವೊಂದು ಆಹಾರ ಪದ್ಧತಿ ಅದರ ಮಗುವಿನ ಚರ್ಮಕ್ಕೂ ಒಂದು ಒಳ್ಳೆಯ ಚರ್ಮದ ಬೆಳವಣಿಗೆಗೆ ಒಳ್ಳೆಯದಾಗತ್ತೆ ಅನ್ನೋದಾದರೆ ಅದರಲ್ಲಿ ಡೈಲಿ ನಾವು ಅಳವಡಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನಗೆ ಅನಿಸುತ್ತೆ. ಬಟ್ ಅದು ಪ್ರತಿಯೊಬ್ಬರು ಗರ್ಭಿಣಿಯರು ಮತ್ತು ಇವರು ಮತ್ತು ಒಂದು ಆಹಾರ ಪದ್ಧತಿಯಲ್ಲೇ ಅಳವಡಿಸ್ಕೊಂಡಿರ್ತಾರೆ. ಅದು ಯಾವ ರೀತಿ ಏನು ಅಂತ ನೋಡೋಣ. 2 ಪ್ರೆಗ್ನೆನ್ಸಿಲಿ ಆ ರೀತಿ ಆಹಾರ ಪದ್ಧತಿಗಳನ್ನು ಯೂಸ್ ಮಾಡಿದ್ದೆ. ಅಂದರೆ ನಾನು ಡೈಲಿ ನನ್ನ ರೂಟೀನಲ್ಲಿ ಬಳಸ್ಕೊಂಡಿದ್ದರಿಂದ ಒಳ್ಳೆ ರಿಸಲ್ಟ್ ಬಂತು. ಬೇರೆ ನಮ್ಮ ರಿಲೇಟಿವ್, ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಹೇಳಿದ್ದೆ, ಅದು ಕೂಡ ಚೆನ್ನಾಗಿ ರಿಸಲ್ಟ್ ಬಂತು. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತಂದು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಜು ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ ಬರುತ್ತೆ. ಕ್ಲಿಕ್ ಮಾಡಿದರೆ ನಾವು ಹಾಕುವಂಥ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ. ಇದೇ ರೀತಿ ಬೇರೆ ಬೇರೆ ಎಲ್ಲ ವಿಡಿಯೋಸ್ಗಳು ಬರುತ್ತೆ. ಮಗುವಿನ ಬೆಳವಣಿಗೆ, ಹೊಟ್ಟೆಯಲ್ಲಿರುವ ಮಗು ಹೆಣ್ಣು ಗಂಡು ಅಂತ ಸಿಂಟಮ್ಸು, ಈ ರೀತಿ ಕೆಲವೊಂದು ಬಗ್ಗೆ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದು ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬನ್ನಿ, ಹಂಗಾರೆ ಯಾವ ರೀತಿ ಆಹಾರ ಪದ್ಧತಿಗಳಿಂದ ನಮ್ಮ ಮಗು ಹೊಟ್ಟೆಲಿರುವಂಥ ಮಗುವಿನ ಚರ್ಮ ಒಂದು ಒಳ್ಳೆಯ ಉತ್ತಮ ಕಲರ್, ಅಂದರೆ ಹೊಳಪು ಬರುವಂಗೆ ಆಗುತ್ತೆ ಅನ್ನೋದಾದರೆ ಅವು ಯಾವುವು ಅನ್ನೋದನ್ನು ನೋಡೋಣ ಬನ್ನಿ. ಫಸ್ಟ್ ಒಂದು ಬಂದುಬಿಟ್ಟು ದಾಳಿಂಬೆ ಹಣ್ಣಿನ ಬಗ್ಗೆ ಹೊಸದಾಗಿ ಹೇಳೋದೇನಿಲ್ಲ. ಯಾಕಂದರೆ ಅದರಲ್ಲಿ ಎಷ್ಟೊಂದು ಮಿನರಲ್ಸು, ಪ್ರೋಟೀನು ಎಲ್ಲ ಇರುತ್ತೆ. ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರತಿಯೊಬ್ಬರು ತಿಂದರೆ
ತಿನ್ನಲೇಬೇಕು. ಯಾಕಂದರೆ ಅದು ಮಗುವಿನ ಚರ್ಮದ ಬೆಳವಣಿಗೆ ಅಂತ ಅಷ್ಟೇ ಅಲ್ಲ, ನಮ್ಮದು ಆರೋಗ್ಯಕ್ಕೂ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ನು, ಇವಾಗ ಹಿಮೋಗ್ಲೋಬಿನ್ ಎಲ್ಲ ಒಬ್ಬರಿಗೆ 1 ಮಂತಿಂದ ನೆಕ್ಸ್ಟ್ ಮಂತ್ HP ಲೆವೆಲ್ ಎಷ್ಟೊಂದು ಕಡಿಮೆ ಆಗಿರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಅಂಥ ಟೈಮಲ್ಲಿ ಇದು ನಾವು ದಾಳಿಂಬೆ ಹಣ್ಣೆಲ್ಲ ಪ್ರತಿದಿನ ತಿನ್ನೋದ್ರಿಂದ ನಮ್ಮದು HP ಕೂಡ ಚೆನ್ನಾಗಿರುತ್ತೆ. ಇದು ಮಗುವಿನ ಚರ್ಮದ ಹೊಳಪನ್ನು ಹೆಚ್ಚಿಸಲು ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಯಾವ ರೀತಿ ತಿನ್ನೋದಂದರೆ, ಒಂದು ದಾಳಿಂಬೆ ಹಣ್ಣ ಬೆಳಿಗ್ಗೆ ಎದ್ದುಗುಟ್ಲೆ ಖಾಲಿ ಹೊಟ್ಟೆಲಿ ಪೂರ ಒಂದು ದಾಳಿಂಬೆ ಹಣ್ಣು, ಪೂರ ಅಥವಾ ಅರ್ಧ, ನಿಮ್ಗೆ ಯಾವ ರೀತಿ ಇದಾಗುತ್ತೆ ಹಂಗೆ. ಪ್ರತಿದಿನವೂ ತಿನ್ನಬೇಕಂತೇನಿಲ್ಲ. ನಾನು ನನ್ನ ಪ್ರೆಗ್ನೆನ್ಸಿಲಿ ಪ್ರತಿದಿನ ತಿನ್ನೋಕ್ಕಾಗಿಲ್ಲ, ಅಂದರೆ ಕೆಲವೊಂದು ನಮ್ಮದು ಬಿಜಿ ಶೆಡ್ಯೂಲು ಡೈಲಿ ರುಟೀನಲ್ಲಿ ಆಗೋದಿಲ್ಲ. ನಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ರೂಟೀನ್ನ ಮಾಡ್ಕೊಂಡು ಹೋಗೋದಷ್ಟೇ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಅಥವಾ ಅರ್ಧ ದಾಳಿಂಬೆ ಹಣ್ಣ ಪೂರ ಸುಲಿದು ತಿನ್ನಬೇಕು. ತಿಂದಮೇಲೆ ಒಂದು ½ an hour 1 hour ಬಿಟ್ಟರೆ ಒಳ್ಳೆಯದು. ಇಲ್ಲಾಂದ್ರೆ ಒಂದು 15ರಿಂದ 20 ನಿಮಿಷ ಬಿಟ್ಟರೂ ಕೂಡ ಒಳ್ಳೆಯದು. ಖಾಲಿ ಹೊಟ್ಟೆಯಲ್ಲಿ ಫಸ್ಟ್ ದಾಳಿಂಬೆ ಹಣ್ಣು ತಿಂದು ಅದು ತಿಂದರೆ ಒಳ್ಳೆಯದು. ಇನ್ನು ಸೆಕೆಂಡ್ ಬಂದುಬಿಟ್ಟು ಬಾದಾಮಿ ಕೂಡ ಒಂದು ಒಳ್ಳೆಯ ಪ್ರೋಟೀನ್ದು. ಬಾದಾಮಿ ಬಂದುಬಿಟ್ಟು 3ರಿಂದ 4 ಇಲ್ಲ 4ರಿಂದ 5 ಇಷ್ಟೇ, ಜಾಸ್ತಿನೂ ತಿನ್ನಬೇಡಿ. ಅದನ್ನು ನೈಟು ನೆನೆಸಿಟ್ಟು ಬೆಳಿಗ್ಗೆ ಅದ್ರ ಮೇಲೆಗಡೆ ಸಿಪ್ಪೆನೆಲ್ಲ ಸುಲಿದು ಅದನ್ನು ಕೂಡ ಖಾಲಿ ಹೊಟ್ಟೆಲೆ ಫಸ್ಟಿಗೆ ನೀವು ಬಾದಾಮಿ ಆದರೂ ತಿನ್ಬೋದು, ಇಲ್ಲ ದಾಳಿಂಬೆ ಹಣ್ಣಾದರೂ ತಿನ್ಬೋದು. ಅದನ್ನು ಫಸ್ಟಿಗೆ ತಿಂದು ಆಮೇಲೆ ದಾಳಿಂಬೆ ಹಣ್ಣಾದರೂ ತಿನ್ಬೋದು. 4ರಿಂದ 5 ಪ್ರತಿದಿನ. ಇದು ಮಗುವಿನ ಬುದ್ಧಿ ಬೆಳವಣಿಗೆಗೆ, ನಮ್ಮ ಆರೋಗ್ಯಕ್ಕೂ, ಒಂದು ಒಳ್ಳೆ ಮಗುವಿನ ಬೋನ್ಸ್ ಬೆಳವಣಿಗೆಗೆಲ್ಲ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಮೇನು ಸ್ಕಿನ್ ಕಲರ್ ಅಲ್ಲದೆ ಮಗುವಿನ ಮೇನ್ ಅಂದರೆ ಬುದ್ಧಿ ಬೆಳವಣಿಗೆಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಬಾದಾಮಿನ. ಇನ್ನು ಥರ್ಡ್ ಬಂದುಬಿಟ್ಟು ಕೇಸರಿ ಎನ್ಕರ್ ಪ್ರತಿಯೊಬ್ಬರು ಕುಡಿತಾರೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಅದು ಒಬ್ಬೊಬ್ಬರು 3 ಮಂತಿಗೆ ಸ್ಟಾರ್ಟ್ ಮಾಡ್ತಾರೆ, ಇಲ್ಲ ಡಾಕ್ಟರ್ ಕೇಳ್ಕೊಂಬಿಟ್ಟು ನೀವು ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ಕೇಳ್ಕೊಳ್ಳಿ. ಅದನ್ನು ಬೆಳಿಗ್ಗೆ ಅಥವಾ 2 ಟೈಮು ಫಸ್ಟ್ ಪ್ರೆಗ್ನೆನ್ಸಿಲಿ 1 ಟೈಮ್ ಅಷ್ಟೇ ತೊಗೊಳ್ತಿದ್ದೆ. ಹಂಗೆ ಬಿಸಿಯ ಹಾಲಲ್ಲಿ ಅದನ್ನು 3ರಿಂದ 4 ಎಳೆ ಇಲ್ಲ 2ರಿಂದ 3 ಎಳೆ ಹಾಕಿ ಸ್ವಲ್ಪ ಒಂದು 15ರಿಂದ 20 ನಿಮಿಷ ಬಿಟ್ಟು ಆಮೇಲೆ ಕುಡಿತಾ ಇದ್ದೆ. ಸೆಕೆಂಡ್ ಟೈಮ್ ಪ್ರೆಗ್ನೆನ್ಸಿಲಿ ನನಗೆ ಸ್ಟಾರ್ಟಿಂಗಿಂದ ತೊಗೊಳಕ್ಕಾಗಲಿಲ್ಲ. 4ರಿಂದ 5ನೇ ತಿಂಗಳಿತ್ತು ಆಲ್ರೆಡಿ. ಆವಾಗ ನಾನು ಸರ್ಚ್ ಮಾಡಬೇಕಾದ್ರೆ ಅಮರ್ ಕೇಸರಿ ಅನ್ನೋರು ಒಬ್ಬರು ಸಿಕ್ಕರು. ಅವ್ರದ್ದು ರಿವ್ಯೂ ಎಲ್ಲ ಚೆನ್ನಾಗಿತ್ತು ಕೇಸರಿ ಬಗ್ಗೆ. ಅದನ್ನು ಆನ್ಲೈನಿಂದ ತರಿಸ್ಕೊಂಡು ಯೂಸ್ ಮಾಡಿದೆ. ಬಟ್ ಅವ್ರು 2 ಟೈಮ್ ತೊಗೊಳಕ್ಕೆ ಹೇಳಿದ್ರು. ನಾನು 1 ಟೈಮ್ ಬೆಳಿಗ್ಗೆ ಅಥವಾ ಮಲ್ಕೋಬೇಕಾದ್ರೆ ಎಲ್ಲ 2 ಟೈಮ್ ಆದರೂ 2 ಟೈಮು ತೊಗೋಬೋದು. ಕೇಸರಿ ಕೂಡ ಒಂದು ಒಳ್ಳೆಯದು. ಆಮೇಲೆ 4ನೇದು ಬಂದುಬಿಟ್ಟು ಮೋಸಂಬಿ ಹಣ್ಣು, ಇಲ್ಲ ದಾಳಿಂಬೆ ಹಣ್ಣು, ಮೋಸಂಬಿ, ಇಲ್ಲ ಕಿತ್ತಳೆ ಹಣ್ಣು, ಅದ್ರ ಜ್ಯೂಸು ಕುಡಿಬೋದು, ಇಲ್ಲ ಹಣ್ಣನ್ನು ತಿನ್ಬೋದು. ಒಬ್ಬರಿಗೆ ಶೀತ ಎಲ್ಲ ಹಿಂಗಾಗುತ್ತೆ ಅಂಥವ್ರು ನೋಡಿ ಡೈಲಿ ತಿನ್ನೋಕ್ಕಾಗಿಲ್ಲ ಅಂದರೂ ವಾರದಲ್ಲಿ ಒಮ್ಮೆಗೆ. ಬಟ್ ನಂಗೆ ಬೇಗ ಶೀತ ಆಗ್ತಿತ್ತು ಅಂತ ತಿಂದಮೇಲೆ, ಹಂಗಾಗಿ ನಾನು ಜಾಸ್ತಿ ತಿಂದಿಲ್ಲ. ಲಾಸ್ಟ್ನೇದು ಬಂದುಬಿಟ್ಟು ಹಾಲಂಕರು ಕ್ಯಾಲ್ಸಿಯಂ ಇರುತ್ತೆ. ಈ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಮಗುವಿನ ಬೆಳವಣಿಗೆಗೂ ಕೂಡ ಇದು ತುಂಬ ಒಳ್ಳೆಯದು. ಹಾಲನ್ನು ನೀವು ಬೆಳಿಗ್ಗೆ 1 ಗ್ಲಾಸು, ಈವ್ನಿಂಗ್ ನೈಟ್ ಮಲ್ಗೋಬೇಕಾದ್ರೆ 1 ಗ್ಲಾಸು ಕುಡಿದ್ರು ತುಂಬ ಒಳ್ಳೆಯದು. ಒಬ್ಬರಿಗೆ ಹಾಲು ಕುಡಿಯೋಕ್ಕೆ ಇದಾಗುತ್ತೆ, ಬಟ್ ಈ ಟೈಮಲ್ಲಿ ನೀವು ಹಾಲು ಕುಡಿದ್ರೆ ತುಂಬ ಒಳ್ಳೆಯದು. ಅಂದರೆ ಕ್ಯಾಲ್ಸಿಯಮ್ ಎಲ್ಲ, ಈಗ ನಮ್ಮ ಬಾಡಿ ಕ್ಯಾಲ್ಸಿಯಮ್ಮು ಮಿನರಲ್ಸು ತುಂಬ ಅವಶ್ಯಕತೆ ಇರುತ್ತೆ ಪ್ರೋಟೀನ್ದು. ಈ ಟೈಮಲ್ಲಿ ಎಷ್ಟಾಗುತ್ತೆ ಅಷ್ಟು ಒಳ್ಳೆಯ ಆಹಾರಗಳನ್ನು ತಿನ್ನೋಣ. ಮಗುವಿನ ಬೆಳವಣಿಗೆಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ಇವು ನಾನು ಹೇಳಿದಂಥದ್ದು ನಮ್ಮ ಹೊಟ್ಟೆಲಿರೋ ಮಗು ಬೆಳ್ಳಗಾಗಬೇಕು ಅನ್ನೋದಕ್ಕಷ್ಟೇ ಅಲ್ಲ, ಮಗುವಿನ ಬೆಳವಣಿಗೆಯೂ ಕೂಡ, ನಿಮ್ಮ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಇವಿಷ್ಟೇ ವಸ್ತುವನ್ನು ನಾನು ಡೈಲಿ ಅಂದರೆ ಪ್ರತಿದಿನವೂ ತಿಂದಿದ್ದೆ ಅಂತ ಹೇಳೋಕ್ಕಾಗಲ್ಲ. ನಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಆ ರೀತಿ ಪ್ರಮಾಣದಲ್ಲಿ ನಾನು ತಿಂದಿದ್ದೆ. ಬಟ್ ರಿಸಲ್ಟ್ ಮಾತ್ರ ಚೆನ್ನಾಗಿ ಬಂದಿದೆ. ನನಗಷ್ಟೇ ಅಲ್ಲ, ಬೇರೆದವ್ರಿಗೂ ಕೂಡ ಹೇಳಿದ್ದೆ ರಿಸಲ್ಟ್ ಚೆನ್ನಾಗಿ ಬಂದಿದೆ. ಈ ರೀತಿ ಒಂದು ಡೈಲಿ ರೂಟೀನ ನಿಮ್ಮ ಡೈಲಿ ಆಹಾರ ಪದ್ಧತಿಯಲ್ಲಿ ಅಳವಡಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ರಿಸಲ್ಟು ಕೂಡ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಬೇರೆ ವಿಡಿಯೋಗಳಿಗೆ